ಆರ್ಯನ್, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ನಿಂದು ಸ್ಕೂಲ್ ಯೂನಿಫಾರ್ಮ್ ತಂದ್ಕೊಡು. ಅಪ್ಪ ನಾನು ಓದ್ಕೊತಿದ್ದೀನಿ. ಈ ರೂಮಲ್ಲಿ ಬಾಗಿಲಿಂದ ಹ್ಯಾಂಗರ್ ಆಗಿದೆ, ನೀವೇ ತಗೊಂಡ್ ಹಾಕ್ಬೇಕಾ? ನಿನ್ಗೆ ಎಷ್ಟು ಸಲ ಹೇಳಿದೀನಿ ಆರ್ಯನ್, ಕೊಳೆ ಬಟ್ಟೆನ ಬಾಕ್ಲಿಂದ ಹಾಕ್ಬಾರ್ದು ಅಂತ. ಮೊದಲು ಹ್ಯಾಂಗರ್ನ ಕಿತ್ತಾಕ್ಬೇಕು. ಯಾಕೆ ಬಾಗಿಲಿಂದ ಬಟ್ಟೆ ಹಾಕ್ಬಾರ್ದು? ಹ್ಯಾಂಗರ್ ಯಾಕೆ ಕಿತ್ತಾಕ್ತೀರಾ? ನೋಡು ಆರ್ಯನ್, ನಾವು ಒಂದ್ಸರ್ತಿ ಯೂಸ್ ಮಾಡಿದ ಬಟ್ಟೆನ ಬಾಗಿಲ್ ಮೇಲೆ ಆಗ್ಲಿ ಬಾಗಿಲ್ ಹಿಂದೆ ಆಗ್ಲಿ ಹಾಕ್ಬಾರ್ದು. ಯಾಕಂದ್ರೆ ಬಾಗಿಲ್ ಮೇಲಿನ ಸ್ಥಾನನ ಸಂಪತ್ತಿನ ದೇವತೆ ಆಗಿರೋ ಲಕ್ಷ್ಮಿ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಕೊಳೆ ಬಟ್ಟೆಗಳನ್ನ ಬಾಗಿಲ್ ಮೇಲೆ ಆಗ್ಲಿ ಬಾಗಿಲ್ ಹಿಂದೆ ಹಾಕೋದ್ರಿಂದ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಾಗ ಆಗುತ್ತೆ. ಸರಿ ಪಪ್ಪ, ಇನ್ಯಾವತ್ತು ಹಾಕಲ್ಲ. ವೆರಿ ಗುಡ್ ಆರ್ಯನ್. ಹಾಗೆ ಇನ್ನೊಂದು ವಿಚಾರ, ಯಾರೇ ಆದರೂ ಮನೆಯಲ್ಲಿ ಕೊಳೆ ಬಟ್ಟೆಗಳನ್ನ ಬಾಗಿಲು ಹಿಂದೆ ಆಗಲಿ ಬಾಗಿಲು ಮೇಲೆ ಆಗಲಿ ಎಲ್ಲೆಂದರಲ್ಲಿ ಬಿಸಾಕೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ, ದಾರಿದ್ರ್ಯ ಬರುತ್ತೆ, ಹಣಕಾಸಿನ ತೊಂದರೆ ಆಗುತ್ತೆ, ಅನಾರೋಗ್ಯ ಕಾಡುತ್ತೆ, ಉದ್ಯೋಗದಲ್ಲಿ ಅಡಚಣೆಯಾಗುತ್ತೆ. ಆದ್ದರಿಂದ ಯಾರೂ ಮನೆಯಲ್ಲಿ ಕೊಳೆ ಬಟ್ಟೆಗಳನ್ನ ಎಲ್ಲೆಂದರಲ್ಲಿ ಬಿಸಾಕಬೇಡಿ. ಅದ್ರ ಬದಲು ನಾವು ಹೇಗೆ ಮಡಿ ಬಟ್ಟೆಗಳನ್ನ ಇಡೋಕೆ ಅಂತ ಬೀರುವನ್ನ, ಗಾಡ್ರೇಜನ್ನ, ಒಳರೂಬನ್ನ ಉಪಯೋಗಿಸ್ತೀವೋ ಅದೇ ರೀತಿ ಕೊಳೆ ಬಟ್ಟೆಗಳನ್ನ ಇಡೋದಕ್ಕೂ ಒಂದು ಜಾಗ ಮಾಡಿ ಅದೇ ಜಾಗದಲ್ಲಿ ಕೊಳೆ ಬಟ್ಟೆ ಇಡೋದ್ರಿಂದ ಮನೇನೂ ಕ್ಲೀನಾಗಿರುತ್ತೆ, ಯಾವುದೇ ಥರದ ನೆಗೆಟಿವ್ ಎನರ್ಜಿನೂ ಬರಲ್ಲ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.